ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರಾಡಿ. ಹಾಗೆ ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತು ತರಗತಿ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಮಾರ್ಚ್ 15ನೇ ತಾರೀಕು ನಮ್ಮ ನಕ್ಷತ್ರನಾಡಿ 106ನೇ ಬ್ಯಾಚ್ ಇರ್ತಕ್ಕಂಥದ್ದು. ಕರೆಗಳನ್ನ ತೊಗೊಂಡೋಗೋಣ. ಸೊ ಅದಕ್ಕಿಂತ ಮುಂಚೆ ಆಲ್ರೆಡಿ ಹೇಳಿದ್ದೀನಿ, ಜ್ಯೋತಿಷ್ಯ ಭಾಳ ಸುಲಭವಾಗಿರ್ತಕ್ಕಂಥ ಸಬ್ಜೆಕ್ಟು. ಅನೇಕ ವಿಚಾರಗಳು ಜ್ಯೋತಿಷ್ಯದಲ್ಲಿ ಸ್ವಲ್ಪ ತಪ್ಪು ಹಾದಿ ಹಿಡಿದಿರ್ತಕ್ಕಂಥದ್ದಿದೆ. ಸೊ ಇದರಲ್ಲಿ ವಿಶೇಷವಾಗಿ ತಪ್ಪು ಹಾದಿ ಹಿಡಿದಿರ್ತಕ್ಕಂಥದ್ದು ಈ ಕುಜದೋಷ ಅಂತ ತುಂಬ ಹೇಳ್ತಾರೆ. ಕುಜದೋಷ ಅಂತ. ಕುಜ ಬೇಸಿಕಲಿ ಇರ್ತಕ್ಕಂಥದ್ದು ಒಂದು ವಿಚಾರ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ವಿಚಾರ. ಭಾಳ ಹಿಂದಿನ ಕಾಲದಲ್ಲಿ ಕುಜ ಅಂದರೆ ಅಗ್ರೆಸಿವ್, ಅಂದರೆ ಕೋಪ ಬರ್ತಕ್ಕಂಥ ಒಂದು ಪ್ಲ್ಯಾನೆಟ್. ಈ ಕೋಪದವ್ರಿಗೆ ಕೋಪ ಕೊಟ್ಟರೆ ಏನೋ ಒಂದು ಸ್ವಲ್ಪ ಜಗಳ ಆಡ್ಕೊಂಡು ಸುಮ್ಮನೆ ಆಗ್ತಾರೆ ಅಂತಿತ್ತು. ಒಬ್ಬರಿಗೆ ಕೋಪ, ಇನ್ನೊಬ್ಬರಿಗೆ ಸ್ವಲ್ಪ ಸಾಫ್ಟ್ ಇರ್ತಕ್ಕಂಥವ್ರಿಗೆ ಒಬ್ರಿಗೊಬ್ರು ಮಾಡಿದ್ರೆ ಮನಸ್ತಾಪ ಮಾಡ್ಕೊಂಡು ಅವ್ರು ಹಂಗಂದ್ರು ಹಿಂಗಂದ್ರು ಅಂತ. ಈಗ ನಾನು ಹೊಡಿತೀನಿ, ನೀನು ಹೊಡಿತೀನಿ, ನೋಡ್ತೀಯಾ ಅಂತ ಹೇಳ್ತಾರಲ್ಲ, ಹಂಗೆ ಅಷ್ಟೇ, ಇನ್ನೇನಿಲ್ಲ. ಕಾನ್ಸೆಪ್ಟ್ ಈಸ್ ವೆರಿ 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 ಸಿಂಪಲ್. ನಾನು ಜಗಳ ಮಾಡ್ತೀನಿ, ನೀನು ಜಗಳ ಮಾಡ್ತೀಯಾ, ನೀನು ನೋಡ್ತೀವಾ, ಸರಿ ಆಯಿತು ಅಂತ ಎಲ್ಲೋ ಒಂದು ಕಡೆ ಬಂದುಬಿಡ್ತಾರೆ. ಸೊ ಮಾರ್ಸ್ ಅಂತಂದರೆ ಅದು ಅಗ್ರೆಸಿವ್ ಬಿಹೇವಿಯರ್ ಅಂತ ಬಂದಿರತಕ್ಕಂಥದ್ದು. ಅದು ಆ ಮಂಗಳ ಅಗ್ರೆಸಿವ್ನೆಸ್ ಕೊಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಲಗ್ನದಲ್ಲಿದ್ದರೆ, 2ನೇ ಮನೇಲಿದ್ದರೆ, 4ನೇ ಮನೇಲಿದ್ದರೆ, 7ನೇ ಮನೇಲಿದ್ದರೆ, 8ನೇ ಮನೇಲಿದ್ದರೆ ಅಂತ. ಬಟ್ ಇತ್ತೀಚೆಗಿನ ಒಂದು ವಿದ್ಯಮಾನಗಳಲ್ಲಿ ಒಂದು ಏನು ನಾವು ಈಗ ಕಲಿಯುಗ ಅಂತ ತಗೊಂಡಾಗ ಪ್ರತಿಯೊಬ್ಬರೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ಪ್ರತಿಯೊಬ್ಬರೂ ಕೂಡ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಹೋಗ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಅಲ್ಲಿ ನಮಗೆ ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಒಂದು ಇಂಟರ್ವ್ಯೂ ಫೇಸ್ ಮಾಡಬೇಕು ಅಂದರೆ ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಇವತ್ತಿನ ಈ ಕಾಲದ ಘಟ್ಟದಲ್ಲಿ ಮಂಗಳ ಸ್ಟ್ರಾಂಗ್ ಇದ್ರೇ ನಾವು ಇಂಟರ್ವ್ಯೂ ಫೇಸ್ ಮಾಡ್ತೀವಿ, ಇಂಟರ್ವ್ಯೂ ಅಪ್ಲೈ ಮಾಡ್ತೀವಿ. ಈಗ ಒಂದು ಇಂಟರ್ವ್ಯೂ ಲೇಡೀಸ್ ಹೋಗಬೇಕು ಅಥವಾ ಒಂದು ಹುಡುಗಿ ಹೋಗ್ಬೇಕು ಇಂಟರ್ವ್ಯೂಗೆ ಅಂತಂದರೆ ತಂದೆ ತಾಯಿ ಜೊತೆ ಕರ್ಕೊಂಡು ಹೋಗ್ತಾರೆ. ಬಸ್ ಹತ್ತಾರೋ, ಆಟೋ ಹತ್ತಾರೋ, ಕ್ಯಾಬ್ ಹತ್ತಾರೋ ಹೋಗ್ತಾರೆ. ಪೇಪರ್ ಇಟ್ಕೊಂಡಿರ್ತಾರೆ, ಒಳಗೆ ಹೋಗ್ತಾರೆ. ಗಂಡಸಿರ್ತಾರೋ ಹೆಂಗಸಿರ್ತಾರೋ ಗೊತ್ತಿಲ್ಲ, ಧೈರ್ಯದಿಂದ ಮಾತಾಡಬೇಕು, ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಡಬೇಕು, ಅದನ್ನು ನಾನು ಗಿಟ್ಟಿಸ್ಕೋಬೇಕು ಅನ್ನೋ ಒಂದು ಛಲದಿಂದ ಹೋಗ್ತಕ್ಕಂಥದ್ದೇ ಕುಜದೋಷ. ಅದನ್ನು ದೋಷ ಮಾಡಿದ್ದಾರೆ. ಅದು ಕುಜನ ಒಂದು ಯೋಗ ಅಂತ ತಗೊಳ್ತೀವಿ. ಆದರೆ ಈ ಕುಜ ಅಂತಕ್ಕಂಥದ್ದು ವಿವಾಹದಲ್ಲಿ ಗಲಾಟೆಗಳು ಆದಾಗ ಸ್ವಲ್ಪ ವೈಮನಸ್ಯ ಹೆಚ್ಚಾಗುತ್ತೆ ಅಂತ ಹೇಳಿ ಬಂದಿರತಕ್ಕಂಥದ್ದು. ಅದು ಒಂದು ಸಣ್ಣ ವಿಚಾರ, ಅತಿ ಸಣ್ಣ ವಿಚಾರ. ಅನೇಕ ಜನರು, ಯಾರಿಗೆ ಮಹಿಳೆಯರಿಗೆ ಕುಜ ದೋಷ ಇರೋರು ಸಂಸಾರವನ್ನು ಸಾಕ್ತಾರೆ ಚೆನ್ನಾಗಿ. ಈ ಅಲ್ಪವಾಗಿರ್ತಕ್ಕಂಥ ಒಂದು ಸಣ್ಣ ವಿಚಾರನ ಭಾಳ ದೊಡ್ಡದಾಗಿ ತೊಗೊಳ್ತಕ್ಕಂಥದ್ದು ನಮ್ಮ ಮುಟ್ಟಾಳ ಜನರು, ಯಾರು ಎಸ್ಪೆಷಲಿ ನಮ್ಮ ಕಾಂಪೌಂಡರ್ಗಳು ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ. ಸೊ ಆ ರೀತಿ ಅರಿವಿಲ್ದೇ ಕುಜದೋಷ ಅಂದಿದ ತಕ್ಷಣ ಎಷ್ಟು ಜನಕ್ಕೆ ಕುಜದೋಷ ಇದೆ? 140 ಕೋಟಿ ಪಾಪ್ಯುಲೇಷನಲ್ಲಿ ಕಮ್ಮಿ ಅಂದರೂ ಕೂಡ 100 ಕೋಟಿ ಜನಸಂಖ್ಯೆ ಕುಜದೋಷ ಇದೆ. ಯಾಕೆಂದರೆ ಕುಜ ಎಲ್ಲೆಲ್ಲಿರಬೇಕು? 1ನೇ ಮನೆ, 2ನೇ ಮನೆ, 4ನೇ ಮನೆ, 7ನೇ ಮನೆ, 8ನೇ ಮನೆ, 12ನೇ ಮನೆ, 6 ಮನೆಗಳು ಬಂದ್ಬಿಡ್ತು ಹೆಚ್ಚು ಕಮ್ಮಿ. ಇದು ಲಗ್ನದಿಂದ. ಮತ್ತು ಚಂದ್ರನಿಂದನೂ ಅದೇ ಥರ ನೋಡ್ತಾರೆ. ಚಂದ್ರನಿಂದ 1, 2, 4, 7, 8, 12. ಶುಕ್ರನಿಂದನೂ 1, 2, 4, 7, 8 ಎಲ್ಲ ಥರ ನೋಡಿದ್ರೆ ಸಿಗುತ್ತೆ. ಪಾಪ್ಯುಲೇಷನ್ 80% ಅಲ್ಲ 95% ಕುಜದೋಷ ಸಿಗುತ್ತೆ. ಸೊ ಎಲ್ಲರಿಗೂ, ನಿಮ್ಮಲ್ಲಿರ್ತಕ್ಕಂಥ ಎಲ್ಲರಿಗೂ ಕುಜದೋಷ ಇದೆ ರೀ. ಯಾರು ಹೇಳಿದೆ ಕುಜದೋಷ ಅಂತ? ಗೊತ್ತಿಲ್ಲದೆ ಇರೋದನ್ನು ಮಸಾಲ ಹಾಕಿ ಕೊಡೋದೇ ಈ ಕಾಂಪೌಂಡರ್ಗಳು. ಬೆಳಗ್ಗೆ ಹೊತ್ತು ಕೂತ್ಕೊಳ್ತಾರಲ್ಲ ಅವರು. ಮತ್ತು ನೀವು ಅಲ್ಲಿ 50 ರೂಪಾಯಿಗೆ ಜ್ಯೋತಿಷ ಕೇಳಕ್ಕೆ ಹೋಗ್ತಿಲ್ಲ, 50 ರೂಪಾಯಿ 20 ರೂಪಾಯಿ ಇಟ್ಬಿಟ್ಟು ಎಲ್ಲಡಿಕೆ ಇಟ್ಬಿಟ್ಟು ಹೋಗ್ತಿಲ್ಲ, ಟೋಪಿ ಹಾಕಕ್ಕೆ ಕಾಯ್ಕೊಂಡಿರ್ತಾರೆ. ಪೂಜೆ ಹೇಳ್ತಾರೆ, ಅದೇ ಹೇಳ್ತಾರೆ, ಹೆದರ್ಸೋಕ್ಕೆ. ಅಲ್ಲಿ ನಿಮಗೆ 10 ರೂಪಾಯಿ ತೊಗೊಳ್ತಾರೆ, ಲಕ್ಷದಷ್ಟು ಚಿಂತೆ ಹಾಕಿ ಕಳಿಸ್ತಾರೆ. 10 ರೂಪಾಯಿ ತೊಗೊಳ್ತಾರೆ, ಲಕ್ಷದಷ್ಟು ಚಿಂತೆ ಹಾಕಿ ಕಳಿಸ್ತಾರೆ. ಹೋಗಿ ಬನ್ನಿ, ಚಿಂತೆ ತಗೊಂಬನ್ನಿ ಮನೆಗೆ. ಅರ್ಥ ಆಯ್ತಲ್ಲ? ನಾವೆಲ್ಲ ಮಾಡ್ತಾ ಇರೋದು ಇದೇ ಕೆಲಸ. ಜ್ಯೋತಿಷ್ಯರ ಹತ್ರ ಹೋಗ್ತೀವಿ, ಸೋಕಾಲ್ಡ್, ನಾನು ಹೇಳ್ತಾರೆ ಸೋಕಾಲ್ಡ್ ಬ್ರ್ಯಾಕೆಟಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲರೂ ಜ್ಯೋತಿಷ್ಯರಲ್ಲ. ಓಕೆ, ಮನೆಗೆ ವಾಪಸ್ ಬರ್ತಾ ಏನು ತೊಗೊಂಬರ್ತೀರಾ? ಕಂತೆ ಚಿಂತೆ ತೊಗೊಂಬರ್ತೀರಾ. ತಗೊಂಬನ್ನಿ. ಎಸ್ಪೆಷಲಿ ಮಹಿಳೆಯರೇ, ನಿಮ್ಮ ಕರ್ಮ ಮತ್ತು ನಿಮ್ಮ ಮಕ್ಕಳ ಕರ್ಮ. ಅದಕ್ಕೆ ಮಕ್ಕಳು ಹೇಟ್ ಮಾಡ್ತಾರೆ. ಜ್ಯೋತಿಷ್ಯ ಹತ್ರ ಹೋದರೆ ಹೇಟ್ ಮಾಡ್ತಾರೆ. ಮಾಡೋ ರೀಸನ್ನೇ ಇದು. ಹೇಟ್ ಮಾಡ್ತಾರೆ ಅವರು.
ಏನು ಅಲ್ಲಿ ಹೋದೆ ಅವ್ನು ಹಂಗೆ ಹೇಳ್ತಾನೆ, ನೆಗೆಟಿವ್ ಹಿಂಗೆ ಹೇಳ್ತಾನೆ. ಈಗಿನ ಕಾಲದ ಹುಡುಗರಿಗೆ ನೆಗೆಟಿವ್ ಕೇಳೋಕ್ಕೆಲ್ಲ ಇಷ್ಟ ಆಗಲ್ಲ. ನೀವು ಕೇಳ್ಕೊಳ್ಳಿ, ನೀವು ಯಾವುದೋ ಓಬಿರಾಯನ್ ಕಾಲದಲ್ಲಿ ಇರ್ತಕ್ಕಂಥವ್ರು, ನೀವು ಕೇಳ್ಕೊಳ್ಳಿ. ಇವತ್ತು ಯಾರು ನೆಗೆಟಿವ್ ಕೇಳೋಕ್ಕೆ ಇಷ್ಟ ಇಲ್ಲ. ನಿನ್ನ ಮದುವೆ ಜೀವನ ಚೆನ್ನಾಗಿಲ್ವಂತೆ ಕಣೆ, ನಿಮ್ಮ ಮದುವೆ ಜೀವನದಲ್ಲಿ ನಿನಗೇನೋ ಆಗ್ಬಿಡುತ್ತಂತೆ, ಗಂಡ ಸತ್ತೋಗ್ತಾನಂತೆ. ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥವ್ರು ಸಡನ್ ಅದನ್ನ ಮೈಂಡಿಗೆ ಬಂದರೆ ಡಿಸ್ಟರ್ಬ್ ಆಗ್ತಾರೆ. ಆ ಸಣ್ಣ ಪರಿಜ್ಞಾನ ಆ ಕಾಂಪೌಂಡರ್ಗಂತೂ ಇಲ್ಲವೇ ಇಲ್ಲ. ಯಾಕಂದರೆ ಅವರು ಅಲ್ಲಿ ಕೂತಿರೋದೇ ಲಾಗೋಸ್ಕರ. ಲಾ ಅಂದರೆ ಲಾಭ. ಅದು ಯಾವ ಥರ ಲಾಭ? ಮನಸ್ಥಿತಿನ ಕೆಡಿಸಿ ಲಾಭ ಮಾಡ್ಕೊಳ್ತಕ್ಕಂಥದ್ದು. ಬಿಸ್ನೆಸ್ ಮಾಡಬೇಕೆಲ್ಲರೂ, ವ್ಯಾಪಾರ ಮಾಡಬೇಕು, ಯಾವುದೆಲ್ಲರೂ ಆಗಲಿ, ಅದು ನ್ಯಾಯಯುತವಾಗಿರಬೇಕು. ಅನ್ಯಾಯವಾಗಿ ವ್ಯಾಪಾರ ಮಾಡ್ತಕ್ಕಂಥವ್ರೆ ಅವರು. ಅದಕ್ಕೆ ಜ್ಯೋತಿಷ್ಯನ ಎಷ್ಟೋ ಜನ ಅಲ್ಗೆಳಿತಾರೆ. 4 ಜನ ಜ್ಯೋತಿಷ್ಯ ಅಂತಂದರೆ ಒಂದು ಮೈಲಿ ದೂರ ಹೋಗ್ತಾರೆ, ಇವೆಲ್ಲ ನಂಬಲ್ಲ ನಾವು ಅಂತಾರೆ. ಇದು ಯಾರು ಮಾಡಿರೋದು? ಫಸ್ಟ್ ಕಾಂಪೌಂಡ್ರು. ಆ ಕಾಂಪೌಂಡ್ರು ಹೋಗುವಂಥ ಪಬ್ಲಿಕ್. ಆ ಪಬ್ಲಿಕ್ ಸರೋಗ್ಬಿಟ್ರೆ ಕಾಂಪೌಂಡ್ರು ಉಳಿಯಲ್ಲ. ಯಾವಾಗ ಪಬ್ಲಿಕ್ ಸರೋಗಲ್ಲ, ಕಾಂಪೌಂಡ್ರು ಇನ್ನೂ ಹೆಚ್ಕೋತಾ ಇರ್ತಾರೆ. ಅದೆಲ್ಲ ಪಬ್ಲಿಕ್ ಬಿಟ್ಟಿರೋದು. ನಾನಂತೂ ಒಂದು ಕರೆಕ್ಟಾಗಿರ್ತಕ್ಕಂಥ ದಾರಿ ತೋರಿಸ್ಕೊಡೋಕ್ಕೆ ಬಂದಿರತಕ್ಕಂಥದ್ದು. ಜ್ಯೋತಿಷ್ಯ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಷ್ಟೇ ಹೇಳೋದು. ಕರೆ ತಗೊಂಡೋಗೋಣ. ನಮಸ್ಕಾರ ಗುರುಜಿಯವರೇ. ನಮಸ್ಕಾರ. ನಾನು ಇದು ಫಾರಿನ್ ಉದ್ಯೋಗದ ಬಗ್ಗೆ ವಿಚಾರಿಸಬೇಕಾಗಿತ್ತು. ಯಾವ್ದ್ರ ಬಗ್ಗೆ? ಫಾರಿನ್ ಉದ್ಯೋಗ ಟ್ರೈ ಮಾಡ್ತಾ ಇದ್ದೀನಿ, ಅಬ್ರಾಡ್. ಡೇಟ್ ಆಫ್ ಬರ್ತ್ ಹೇಳ್ತೀರಾ? ಡೇಟ್ ಆಫ್ ಬರ್ತ್ 28 ಡಿಸೆಂಬರ್ 1979. ಸಮಯ ಮಧ್ಯಾಹ್ನ 1:55. ಹುಟ್ಟಿದೂರು? ಬೆಂಗಳೂರು. ಸೊ ಇಲ್ಲಿ ನಿಮ್ಮ ರಾಶಿ ಬಂದ್ಬಿಟ್ಟು ಮೇಷರಾಶಿ, ಮೇಷ ಲಗ್ನದಲ್ಲಿ ಹುಟ್ಟಿದ್ದೀರಾ. ಸದ್ಯಕ್ಕೆ ರಾಹು ದಶ ನಡೀತಾ ಇದೆ. 5-11-5 ಕಾಂಬಿನೇಷನ್ ಇದೆ. ಅದಕ್ಕಿಂತ ಮುಂಚೆ ಗುರುನಲ್ಲಿ 12. ಅಬ್ರಾಡ್ ಚಾನ್ಸಸ್ಸು ತುಂಬ ಹಿಂದೆನೂ ಇತ್ತಲ್ಲ ಸರ್? ಹೋಗಿದ್ದೀರಾ ಅಂತ ತೋರಿಸ್ತಾ ಇದೆ. 24 ಕೆಲಸದ್ದು ಆಪರ್ಚುನಿಟಿಲಿ ಬಿಸ್ನೆಸ್ ವಿಸಿಟ್ ಹೋಗಿ ಬಂದಿದ್ದೀನಿ. ನನಗೆ ಇವಾಗ ಪರ್ಮನೆಂಟ್ ಜಾಬ್ಗೋಸ್ಕರ ಟ್ರೈ ಮಾಡಿ, ಇದಕ್ ಮುಂಚೆಯಿಂದ ನನ್ನ ಮನಸ್ಸು ಯಾವಾಗ್ಲೂ ಇತ್ತು, ಆಗ್ಲಿಲ್ಲ. ಹಿಂಗೆ ಓಕೆ, ಟ್ರಾವೆಲ್ ಮಾಡಿದ್ದೀರಾ ಬಟ್ ಪರ್ಮನೆಂಟ್ ಕೇಳ್ತಾ ಇದ್ದೀರಾ. ಓಕೆ, ಹೌದೌದು. ಸೊ ರಾಹು ಆಸ್ ಎ ಪ್ಲಾನೆಟ್ ಇವಾಗ ಸ್ಟಾರ್ಟ್ ಆಗಿದೆ. ಡೆಫಿನೆಟ್ಲಿ ನೀವು ಹೋಗೇ ಹೋಗ್ತೀರಾ. ಯಾಕಂದರೆ ಇಲ್ಲಿ ನಮಗೆ ಟ್ರಾವೆಲ್ ಅಂತ ನೋಡಿದಾಗ ಆ ಟ್ರಾವೆಲಲ್ಲಿ ನಾವು ರಾಹು ಕಾಂಬಿನೇಷನ್ ನೋಡ್ತೀವಿ. ಇಟ್ ಡಿನೋಟ್ಸ್ 1, 9, 11, 12. ಯು ಆರ್ ಬೌಂಡ್ ಟು ಗೋ ಡೆಫಿನೆಟ್ಲಿ, ಬಟ್ ಇಟ್ ವಿಲ್ ಟೇಕ್ 1 or 2 years ಮೋರ್ ಟೈಮ್, ಮ್ಯಾಕ್ಸಿಮಮ್ 1 year ಟೈಮ್. ಯಾಕಂದರೆ ಸೇಮ್ ದಶಾ, ಸೇಮ್ ಭುಕ್ತಿ, ಸೇಮ್ ಅಂತರ್ಭುಕ್ತಿ ಸ್ಟಾರ್ಟ್ ಆಗಿದೆ. ಸೊ ಸೇಮ್ ದಶಾ, ಸೇಮ್ ಭುಕ್ತಿ, ಸೇಮ್ ಅಂತರ್ಭುಕ್ತಿ ಸ್ವಲ್ಪ ಟೈಮ್, ಅಂದರೆ ಅದು ಕುಕಿಂಗ್ ಟೈಮ್ ಅಂತ ಹೇಳ್ತೀವಿ ನಾವು. ಅಕ್ಕಿ ಇಟ್ಟಿದ ತಕ್ಷಣ ಅನ್ನ ಆಗಲ್ಲ, ಅದಕ್ಕೊಂದು ಟೈಮ್ ಅಂತ ಇರುತ್ತಲ್ಲ, ಅದು ಹಾಗೇ ಆಗುತ್ತೆ. ಬಿಕಾಸ್ ದಿಸ್ ಈಸ್ ಶೋಯಿಂಗ್ ಟ್ರಾವೆಲ್ ಅಬ್ರಾಡ್ ಅವೇ ಫ್ರಮ್ ಹೋಮ್. ಸೊ ಮನೆಯಲ್ಲಿರ್ತಕ್ಕಂಥ 11 ಭಾಳ ಇಂಡಿಕೇಶನ್ 0 ಇದೆ. ಪ್ಲಾನೆಟ್ ಡಿನೋಟ್ಸ್ ಟ್ರಾವೆಲ್, ಯು ಆರ್ ಬೌಂಡ್ ಟು ಗೋ. ಬಟ್ ಪರ್ಮನೆಂಟ್ ಆಗಿರ್ತೀರಾ ಅಥವಾ ಸ್ವಲ್ಪ ದಿವಸ ಇದ್ಬಿಟ್ಟು ಬರ್ತೀರಾ, ಅದು ನಿಮ್ಮ ಮನಸ್ಥಿತಿ ಮೇಲೆ ಇರುತ್ತೆ ಹೊರತು ಯಾವುದೇ ರೀತಿ ಪರಿಸ್ಥಿತಿ ಮೇಲೆ ಅಲ್ವೇ ಅಲ್ಲ. ಒಳ್ಳೆಯದಾಗಲಿ, ಹೋಗೇ ಹೋಗ್ತೀರಾ. ಸೊ ಪ್ರಾಬಬಲಿ ನಾವು ಅದನ್ನು ಇನ್ನೂ ಸ್ವಲ್ಪ ಡೀಟೇಲಾಗಿ ಹೋಗಬೇಕು ಅಂತಂದರೆ ಸಮಯದ ಅಭಾವದಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಿಲ್ ಈ ರಾಹು ಆದಮೇಲೆ ಬರ್ತಕ್ಕಂಥ ನೆಕ್ಸ್ಟ್ ಗ್ರಹ ಗುರು ಕಾಂಬಿನೇಷನಲ್ಲಿ ಎಂಡಿಂಗಲ್ಲಿ 12 ಇದೆ. ಈ 12 ಅನ್ನೋ ಕಾಂಬಿನೇಷನ್ನು ನಮಗೆ ಅಬ್ರಾಡ್ ಕರ್ಕೊಂಡು ಹೋಗುತ್ತೆ. ಸೊ ಗುರು ಭುಕ್ತಿಲಿ ನಿಮಗೆ ಮ್ಯಾನೇಜ್ಮೆಂಟಲ್ ಆಫರು ಅಥವಾ ನಿಮ್ಮ ಜಾಬ್ ರೋಲಲ್ಲಿ ಆಫರು ಸಿಗೋ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಯಾವ ಕಂಟ್ರಿಗೆ ಹೋಗ್ತಾರೆ ಎಲ್ಲ ಹೇಳೋಕ್ಕಾಗಲ್ಲ. ನೀವು ಯಾವ ಕಂಟ್ರಿಗೆ ಹೋಗ್ಬೋದಾ? ಈ ಕಂಟ್ರಿ ನೆವರ್. ಶಾಸ್ತ್ರದಲ್ಲಿ ಜನ್ಮಸ್ಥಳದಿಂದ ಆಚೆ ಅಂತ ಹೇಳುತ್ತೆ. ನೀವು ಜಪಾನ್ಗಾರು ಹೋಗ್ಬೋದು, ರಷ್ಯಾಗಾರು ಹೋಗ್ಬೋದು, ಅಮೇರಿಕಕ್ಕಾರು ಹೋಗ್ಬೋದು, ಆಸ್ಟ್ರೇಲಿಯಾಗಾರು ಹೋಗ್ಬೋದು. ವಿ ಕೆನ್ ನಾಟ್ ಸ್ಪೆಸಿಫೈ. ಪ್ರಶ್ನಾಶಾಸ್ತ್ರದಲ್ಲಿ ಕಂಡುಹಿಡಿಬೋದು, ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಒಂದೊಂದಕ್ಕೂ ಒಂದೊಂದು ನಂಬರ್ ಹಾಕಿ ನಿಮ್ಮ ಡೆಸ್ಟಿನಿ ಎಲ್ಲಿ ಕೂರಿಸಿದಾನೆ ಅಂಥೇಳಿ ಕನ್ಸಿಕ್ಯೂಟಿವ್ ಆಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಬರುತ್ತೆ. ಇಟ್ ಹ್ಯಾಸ್ ಟು ಕಮ್ ಇನ್ ಕನ್ಸಿಕ್ಯೂಟಿವ್ ಕ್ವಶನೇರ್ ಥರ ಬರುತ್ತೆ. ನಮಸ್ಕಾರ, ಹೇಳಿ. ನಮ್ಮ ಬ್ರದರ್ ಮದುವೆ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತಾ ಪ್ರಶ್ನಾಶಾಸ್ತ್ರನ? ಡೇಟ್ ಆಫ್ ಬರ್ತ್ ಇದೆ ಹೇಳಿ. 29/8/1994. ಸ್ವಲ್ಪ ಜೋರಾಗಿ ಹೇಳಿ. 29/8/1994. ಸಮಯ ಬೆಳಗ್ಗೆ 7:55, ಹಾವೇರಿ ಜಿಲ್ಲೆ. ಹಾವೇರಿಲ್ಲ ಹುಟ್ಟಿದ್ದು? ಹಾವೇರಿ ಜಿಲ್ಲೆ ರೀ, ಲೋಕಲ್ ಬರುತ್ತೆ ಹಾವೇರಿ. 29 ಆಗಸ್ಟ್ 1994, ವೃಷಭ ರಾಶಿ. ಹೌದು.
ಲಗ್ನ ಮಿಥುನ ಲಗ್ನದಲ್ಲಿ, ಇದು ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದಾರೆ. ಇಲ್ಲಿ ಶುಕ್ರ ನೀಚ, ಅದಕ್ಕೆ ಮದುವೆ ಇಲ್ಲ ಅಂದ್ಬಿಡ್ತಾರೆ. ಏನು ಮಾಡೋದು, ಶುಕ್ರ ನೀಚ ಅಂತ. ಮ್ಯಾರೇಜ್ ಕಾಂಬಿನೇಷನಲ್ಲಿ ದಶಾದಲ್ಲಿ ನಾವು ನೋಡ್ತೀವಿ. ಮೊದಲು ದಶಾ ಇಂಡಿಕೇಷನಲ್ಲಿ 2-7 ಹುಡುಗಿರು ಬರ್ತಾ ಇದ್ದಾರೆ, ಖಂಡಿತ ಅಲಯನ್ಸ್ ಬರ್ತಾ ಇದೆ. ಆದರೆ ಎಂಡಿಂಗಲ್ಲಿ ರಿಸಲ್ಟಲ್ಲಿ 12-1-10 ಇಂಟ್ರೆಸ್ಟೇ ಇಲ್ಲ. ರಿಜೆಕ್ಷನ್ ಜಾಸ್ತಿ ಆಗ್ತಾ ಇದೆ, ಐದರ್ ಫ್ರಮ್ ಯುವರ್ ಸೈಡ್ ಆರ್ ಫ್ರಮ್ ದೇರ್ ಸೈಡ್. ಅರ್ಥ ಆಯ್ತಾ? ಈ ಕಾಂಬಿನೇಷನ್ ಹುಡುಗಿರೇ ಬರ್ತಾ ಇಲ್ಲ ಅಂತಲ್ಲ, ಅಲಯನ್ಸ್ ಬರ್ತಾ ಇಲ್ಲ ಅಂತಲ್ಲ, 110% ಬರ್ತಾ ಇದೆ. ಆದರೆ ಎಂಡಿಂಗಲ್ಲಿ ಇಲ್ಲಿ ನಮಗೇನಾಗ್ತಾ ಇದೆ, ಇಟ್ ಈಸ್ ಫ್ಲಾಪ್ ಆಗ್ತಾ ಇದೆ. ಇಂಥದ್ದು ಬೇಕು, ಅಂಥದ್ದು ಬೇಕು, ಸಾಫ್ಟ್ವೇರಲ್ಲಿ ಇರಬೇಕು, ಇಂಜಿನಿಯರ್ ಬೇಕು, ಡಾಕ್ಟರ್ ಬೇಕು, ಇಂಥದ್ದು ಎಲ್ಲ ವಿಚಾರಗಳಲ್ಲೂ ಕೂಡ ಬರ್ತಕ್ಕಂಥ ಒಂದು ವಿಚಾರ. ಸೊ ನೀವು ಡಿಸೈಡ್ ಮಾಡಬೇಕಿದು, ಇದು ಡಿಸಿಷನ್ ತಗೋಬೇಕು. ಇದು ದಶಾ ಹೇಳ್ತಾ ಇರೋದು. ಭುಕ್ತಿಗೆ ಹೋಗೋಣ. ಭುಕ್ತಿಲೂ ಅಷ್ಟೇ, ಇಲ್ಲಿ 10 ಬರ್ತಾ ಇದೆ, ಇಲ್ಲಿ 2-7 ಬರ್ತಾಯಿದೆ. ಇನ್ನೇನು ಅಲ್ಲಿಗೆ ಹೋಗಬೇಕು, ಅಲ್ಲಿ ವಿಚಾರದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ತಾಯಿದೆ. ಬಟ್ ಶುಕ್ರ ಒಂದು ಖುಷಿ ಪ್ಲ್ಯಾನೆಟ್. ಏನು ಅಂದರೆ ಮದುವೆ ಮಾಡಿ ಮುಗಿಸ್ತಕ್ಕಂಥ ಗ್ರಹ. ಮ್ಯಾಕ್ಸಿಮಮ್ 2026 ಏಪ್ರಿಲ್ ಒಳಗಡೆ ಮದುವೆ ಮುಗಿದೋಗುತ್ತೆ. ಗೊತ್ತಾಯ್ತಲ್ಲ? 2026 ಏಪ್ರಿಲ್ ಒಳಗಡೆ ಮುಗಿದೋಗುತ್ತೆ. ಇದು ಕೊಟ್ಟಿರ್ತಕ್ಕಂಥ ಟೈಮು, ಗ್ರಹಗಳು ಅಷ್ಟೊಳಗಾಗುತ್ತೆ. ಬಟ್ ಸೆಲೆಕ್ಟಿವ್ ಆಗಿರ್ತಾರೆ. ಸೊ ಮ್ಯಾರೇಜ್ ಲೈಫ್ ಹೆಂಗಿದೆ ಅದು ನೆಕ್ಸ್ಟ್ ನಾವು ಕಸ್ಪಲ್ ನೋಡಬೇಕು. ಸದ್ಯಕ್ಕೆ ಮ್ಯಾರೇಜ್ ಪೀರಿಯಡ್ ಹೇಳಿದ್ದೀನಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ 2/10/1995. 1995. ಹಾಂ. ಸಮಯ ಮಧ್ಯಾಹ್ನ 3:14. ಹುಟ್ಟಿದ ಊರು ಚಿತ್ರದುರ್ಗ ಗುರುಜಿ. ಚಿತ್ರದುರ್ಗ 2 ಅಕ್ಟೋಬರ್ 1995. ಓಕೆ. ಧನುರ್ ರಾಶಿಲಿ ಹುಟ್ಟಿದ್ದಾರೆ. ಪೂರ್ವಾಷಾಢ ನಕ್ಷತ್ರ 4ನೇ ಪಾದ. ಸದ್ಯಕ್ಕೆ ರಾಹು ದೇಶ ನಡೀತಾ ಇದೆ. 2020ರಿಂದ ರಾಹು ದೇಶ ನಡೀತಾ ಇದೆ. ರಾಹು ಎಗೇನ್ ನಾವು ಇಲ್ಲಿ ಮ್ಯಾರೇಜ್ ಅಂತ ಹಾಕಿದಾಗ ಪಾಸಿಟಿವ್ ಇದೆ. ಬಟ್ ಎಂಡಿಂಗಲ್ಲಿ 8 ಕಾಂಬಿನೇಷನ್ ಅಬ್ಸ್ಟಕಲ್ಸು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಯಾವುದೇ ಕಾರಣಕ್ಕೂ 2, 7, 9, 11 ಅನ್ನೋ ಕಾಂಬಿನೇಷನ್ ನಾವು ಮಧ್ಯದಲ್ಲಿ ನೋಡ್ತೀವಿ. ಬರೀ 11 ಇದೆ, 9 ಇದೆ, 2 ಮತ್ತು 7 ಇಲ್ಲದೆ ಇರೋದ್ರಿಂದ ಸ್ವಲ್ಪ ಹಿಂದಿನ ಎಕ್ಸಾಂಪಲೇ ಇಲ್ಲಿ ರಿಪೀಟ್ ಆಗ್ತಾ ಇದೆ. ಭುಕ್ತಿಯಲ್ಲಿ 8686 ಕಾಂಬಿನೇಷನ್ ಇದೆ. ಯಾವುದಾದ್ರು ಬಂದು ಮಾತುಕತೆವರೆಗೂ ಬಂದು ಕಟ್ಟಾಗ್ತಕ್ಕಂಥ ತೋರಿಸ್ತಾ ಇದೆ. ಗುರು ಆದ ನಂತರ ಶನಿ ಬರ್ತಕ್ಕಂಥ ಕಾಂಬಿನೇಷನಲ್ಲೂ ಕೂಡ 10-11 ಇದೆ. ಸ್ವಲ್ಪ ಬೇಗ ಅಂತರ್ಭುಕ್ತಿಲಿ ಮಾತ್ರ ಡಿಸಿಷನ್ ತೊಗೊಳ್ಬೋದು. ಯಾಕೆಂದರೆ ಆಲ್ಮೋಸ್ಟ್ ಎಷ್ಟೊಂದು ಪ್ಲ್ಯಾನೆಟ್ಸು ಸ್ವಲ್ಪ ನೆಗೆಟಿವಿಟಿ ತೋರಿಸ್ತಾ ಇದೆ, ಕನ್ವರ್ಷನ್ ತೋರಿಸ್ತಾ ಇಲ್ಲ. ಯಾವಾಗಲೂ ಅಷ್ಟೇ ಕನ್ವರ್ಷನ್ ತೋರಿಸ್ಬೇಕು. ಮ್ಯಾರೇಜ್ ಕನ್ವರ್ಷನ್ ಕಾಂಬಿನೇಷನ್ಗಳೇ ಸಿಕ್ಕಾಪಟ್ಟೆ ನೆಗೆಟಿವಲ್ಲಿದೆ. ದಯಮಾಡಿ ಜಾತಕ ನೋಡೋಕೆ ಹೋಗ್ಬೇಡಿ. ಮನಸ್ಸು ಒಂದಾದರೆ ಮಾತ್ರ ಒಳ್ಳೆಯದು ಅಂತ ಹೇಳ್ತೀನಿ. ಇದನ್ನು ಜಾತಕ ನೋಡಿದ್ರೆ ಇದು ಫ್ಲಾಪ್ ಆಗುತ್ತೆ. ಈ ಹಾರೋಸ್ಕೋಪ್ ಹೇಳ್ತಾ ಇದ್ದೀನಿ. ಡೋಂಟ್ ಗೆಟ್ ಇನ್ ಟು ಹಾರೋಸ್ಕೋಪ್. ನಾನು ಗೈಡೆನ್ಸ್ ಕರೆಕ್ಟಾಗಿ ಮಾಡ್ತಾಯಿದ್ದೀನಿ. ಬೇಕಾದ್ರೆ ತೊಗೊಳ್ಳಿ, ಆಮೇಲೆ ಸರಿ ಮಾಡೋಕ್ಕಾಗಲ್ಲ. ಈ ಹಾರೋಸ್ಕೋಪ್ ಈ ಥರ ಬಂದಾಗ ನಾವೇನು ಮಾಡ್ತೀವಿ, ಜಾತಕನ ತೆಗೆದು ಮೂಲೆಗೆ ಬಿಸಾಕಿ ಆ ಹುಡುಗಿ ಜೊತೆ ಅಥವಾ ಹುಡುಗ ಯಾರ್ದು ಅಲಯನ್ಸ್ ಜೊತೆ ಚೆನ್ನಾಗಿ ಮಾತಾಡಿ, ಏನೇ ನಾವು ಸಮಸ್ಯೆ ಇಟ್ಕೊಂಡ್ರು, ಏನೇ ಗಲಾಟೆ ಆದರೂ ಕೂಡ, ಏನೇ ಮನಸ್ತಾಪಗಳಿದ್ರು ನಾವು ಒಟ್ಟಿಗೆ ಇದ್ದರೆ ನಾವು ಮುಂದೆ ಹೋಗೋಣ. ಇಲ್ಲ ಅಂದರೆ ಒಂದು ಸ್ಲೈಟ್ ಆ್ಯಟಿಟ್ಯೂಡಿಂದ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ, ಅಥವಾ ಈಗೋಯಿಂದ ಮಾಡ್ಕೊಳ್ಳೋದು ಬೇಡ, ಅಥವಾ ನೀನು ನಿಮ್ಮ ತಾಯಿ ಜಾಸ್ತಿ ಕೇಳೋ ಮಾತು ಅಥವಾ ನಾನು ನನ್ನ ತಾಯಿ ಜಾಸ್ತಿ ಕೇಳೋ ಮಾತಾದರೆ ಬೇಡವೇ ಬೇಡ. ನಮ್ಮಿಬ್ಬರ ಮೇಲೇ ಡಿಸಿಷನ್ ತಗೊಳ್ತೀವಿ ಅಂತ ಹೋದರೆ ಮಾತ್ರನೇ ಜೀವನ. ಇವತ್ತು ನೀವು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ಹೋಗಿ, ನೀವು ಕೋರ್ಟ್ಗೆ ಹೋಗ್ಬಿಟ್ಟು ಏನೇನು ಕಾರಣದಿಂದ ಡಿವೋರ್ಸ್ ಆಗಿದೆ ಅಂತಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಗಂಡ ಹೆಂಡತಿಗಿನ ಹೆಚ್ಚಾಗಿ ತಂದೆ ತಾಯಿಗಳೇ ಪ್ರಾಬ್ಲಮ್. ಬರೆದಿಟ್ಕೊಳ್ಳಿ, ಇವತ್ತು ಬರೆದಿಟ್ಕೊಳ್ಳಿ. ಇನ್ನು ಫ್ಯೂಚರು ಅಷ್ಟೇ. ಕಪಲ್ಸ್ನ ಹಾಳು ಮಾಡ್ತಾ ಇರ್ತಕ್ಕಂಥ ಮೊದಲ ವ್ಯಕ್ತಿನೇ ಅವ್ರ ಪೋಷಕರು. ಬ್ರಹ್ಮ ವಿಷ್ಣು ಬಂದ್ರೂ ಇದೇ ಮಾತೇ ಹೇಳ್ತಾರೆ, ಪೋಷಕರೇ. ಅವ್ರು ಹೆಂಗೋ ಬದುಕೊಂಡು ಹೋಗ್ತಾರೆ ಅನ್ನೋದು ಇಲ್ಲವೇ ಇಲ್ಲ. ನಂದೆಲ್ಲಿಡ್ಲಿ ಅಂತ ಬರ್ತಕ್ಕಂಥ ಕಚಡ ಮನಸ್ಥಿತಿ ಇರೋರೇ ಪೋಷಕರು. ಚೆನ್ನಾಗಿರಲಿ ಅಂತಲ್ಲ, ಅದು ಮಗು ಆದಮೇಲೆ ಇನ್ನೂ ದರಿದ್ರ. ಅಪ್ಪನಿಂದ ದೂರ ಮಾಡು, ಅಮ್ಮನಿಂದ ದೂರ ಮಾಡು. ಇದು ಕರ್ಮಕ್ಕೆ ಕಟ್ಕೊಳ್ತಕ್ಕಂಥ ದಾರಿ ಆ ಫ್ಯಾಮಿಲಿಯವ್ರದ್ದು. ನಾನು ಎಷ್ಟೋ ನೋಡ್ಬಿಟ್ಟಿದ್ದೀನಿ. ಆ ಗಂಡ ಹೆಂಡತಿಗಿನ ಹೆಚ್ಚಾಗಿ ತಂದೆ ತಾಯಿಗಳನ್ನ ಈಗೋ ತೊಗೊಂಬಂದು ಇಟ್ಬಿಡ್ತಾರೆ. ಅಲ್ಲಿ ನಂದು ಪ್ರತಿಷ್ಠೆ ತಂದುಬಿಡ್ತಾರೆ. ಮದುವೆ ಮಾಡ್ಬೇಕಾದ್ರೆ ನನ್ನಳಿಯ ಪಾದಪೂಜೆ ಎಲ್ಲ ಮಾಡಿರ್ತಾರೆ, ಅವನಿಗೆ ಜೈಲ್ಗೆ ಹಾಕೋಕ್ಕೂ ರೆಡಿ ಆಗಿಬಿಡ್ತಾರೆ.
ಜೈಲಿಗೆ ಹಾಕೋಕ್ಕೂ ರೆಡಿ ಆಗಿಬಿಡ್ತಾರೆ. ಅಂಥ ದರಿದ್ರ ಮನಸ್ಥಿತಿಯವರಿರ್ತಕ್ಕಂಥವ್ರು ನಮ್ಮ ಹಿಂದೂ ಧರ್ಮದಲ್ಲೆಲ್ಲ ಇದ್ದಾರೆ. ಕಣ್ಣಲ್ಲಿ ರಕ್ತ ಬರುತ್ತೆ ನಾನು ಕೆಲವ್ರದ್ದೆಲ್ಲ ವಿಚಾರ ತೊಗೊಂಡ್ರೆ. ಅದು ಹುಡುಗರ ಸೈಡು ಇದೆ, ಹುಡುಗಿರ ಸೈಡು ಇದೆ. ನಾನು ಯಾರ್ದು ತಾರತಮ್ಯ ಮಾಡ್ತಾಯಿಲ್ಲ. ಅವ್ರು ಹಾಳಾಗಬೇಕು. ಮದುವೆ ಆದಾಗ ಏನು ಸಂಭ್ರಮ, ಅದಾದಮೇಲೆ ಅಂತೂ ಯಪ್ಪ ಅವನ್ನ ಜೈಲಿಗೆ ಹಾಕಬೇಕು ಅನ್ನೋ ಲೆವೆಲ್ಗೆ ಹೋಗ್ತೀರಾ ಅಂದರೆ ಏನು ಕಾರ್ಯಕ್ಕೆ ನಾವೆಲ್ಲ ಮದುವೆ ಮಾಡಿದ್ವಿ ಹಂಗಾರೆ ಅಷ್ಟು ಜನನ ಕರೆದು ಅಕ್ಷತೆ ಹಾಕ್ಬಿಟ್ಟು ಅವನ್ನ ಜೈಲು ಕಳಿಸೋದು ಅಂದರೆ ಅದರಂಥ ಹೀನಾಯ ಸ್ಥಿತಿ ಹಿಂದೂ ಧರ್ಮಕ್ಕೆ ಬಂದಿದೆ ಅಂದರೆ ಅದರಂಥ ವರ್ಸ್ಟು ಮನಸ್ಸಿಗೆ ನೋವಾಗುತ್ತೆ. ಇಷ್ಟ ಇಲ್ವಾ, ಸೈಲೆಂಟಾಗಿ ಹೋಗಿ ಡೈವರ್ಸ್ ತೊಗೊಂಡು ಹೋಗ್ಬಿಡೋಣ. ಅದರಲ್ಲಿ ದುಡ್ಡು ಬೇರೆ, 2 ಕೋಟಿ 20 ಕೋಟಿ 25 ಕೋಟಿ ಬಾಯಿಗೆ ಬಂದಿದೆ ಕೇಳೋದು. ಅವ್ನು ದುಡ್ಡು ಇದೆಯೋ ಇಲ್ವೋ, ಅದಿದೆಯೋ ಇಲ್ವೋ, ಇವ್ರು ಬಾಯಿಗೆ ಬಂದು ಹಾಕ್ರಿ, ಅಲ್ಲಿ ಇರ್ತಾರೆ ಪಾಪ ಲಾಯರ್ ಅವ್ರ ಡ್ಯೂಟಿ ಅವ್ರು ಮಾಡ್ಕೋತಾರೆ. ಅವರು ಹಾಕ್ರಿ ನಾನು ಇದ್ದೀನಿ ಅಂತ. ಅಕ್ಷತೆ ಕಾಳು ಹಾಕಿರ್ತಕ್ಕಂಥ ಕೈ ಜೈಲಿಗೆ ಕಳಿಸ್ತಕ್ಕಂಥ ಬುದ್ಧಿ ಬರುತ್ತಲ್ಲ ನಮಗೆಲ್ಲ. ದಿಸ್ ಇಸ್ ದಿ ಒನ್ ಆಫ್ ದಿ ವರ್ಸ್ಟ್ ಇನ್ ದಿ ಹಿಂದೂ ಧರ್ಮ. ಎಲ್ಲೋ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಹೋದರೂ ಅದು ಓಕೆ. ಯೋಚನೆ ಮಾಡಿ ನೀವೆಲ್ಲ ಕೂತ್ಕೊಂಡು ಎಷ್ಟೆಷ್ಟು ಜನ ಕಪಟಿಗಳಿದ್ದಾರೆ ಅಂತ. ಅಕ್ಷತೆ ಹಾಕಿರ್ತಕ್ಕಂಥ ಕೈ ಅವ್ನು ಕಳಿಸ್ತೀನಿ ನಾನು ಜೈಲಿಗೆ ಅಂತ ಹೇಳ್ತಿರಲ್ಲ. ಸನ್ ಇನ್ ಲಾ, ಅದು ಸನ್ ಅಂತಿದೆ, ತಲೆ ಕೆಡಿಸ್ಕೊಳ್ಳಿ. ಡಾಟ್ರ್ ಇನ್ ಲಾ, ಡಾಟ್ರ್ ಇದೆ ಅಲ್ಲಿ. ಇಬ್ಬರಿಗೂ ಸೇರಿ ಹೇಳ್ತಾ ಇದ್ದೀನಿ. ಒಂದು ಕೈ ಜಾಸ್ತಿ, ಒಂದು ಕೈ ಕಮ್ಮಿ ಅಂತೇನಿಲ್ಲ. ವರ್ಸ್ಟ್ ಸಿಚುವೇಷನಲ್ಲಿದೆ. ನಮ್ಮ ಲಾನು ಸ್ವಲ್ಪ ಚೇಂಜ್ ಆದರೆ ಭಾಳ ಒಳ್ಳೆಯದು, ಖಂಡಿತ ಹೆಲ್ಪ್ ಆಗುತ್ತೆ. ಎಷ್ಟೋ ಜನ ಒಂದು ಕ್ಲಿಯರ್ ಮಾಡ್ಕೊಂಡು ಲೈಫಲ್ಲಿ ಇನ್ನೊಂದು ಹೋಗೋಣ ಅನ್ನೋದಕ್ಕೆ ದಾರಿನೇ ಬಿಡೋದಿಲ್ಲ ಕೆಲವರೆಲ್ಲ. ಸರಿ ಮಾಡ್ತೀನಿ, ಇನ್ನು ಸಾಯಲಿ, ಇನ್ನು ಕೋರ್ಟ್ ಅಲಿಲಿ. ಆಹಾ, ಏನು ವೈಮನಸ್ಸೆ ಇಟ್ಕೊಂಡಿದ್ದೀವೋ, ಏನು ಜಲಸಿ ಇಟ್ಕೊಂಡಿದ್ದೀವೋ, ಏನು ಅಸೂಯೆ ಇಟ್ಕೊಂಡಿದ್ದೀವೋ. ಯಪ್ಪ, ಕೋಟಿ ಕೋಟಿ ನಮಸ್ಕಾರ ಅಂತವ್ರಿಗೆಲ್ಲ. ಇವತ್ತಿದ್ದು ನಾಳೆ ಹೋಗೋ ದೇಹಕ್ಕೆ ಇದು ಬರ್ತವೆ, ಇದು ಕರ್ಮಕ್ಕೆ ಬರ್ತವೆ. ಆ ಕರ್ಮದ ಜೊತೆ ಆ್ಯಡ್ ಮಾಡ್ಕೊತಿರಲ್ಲ. ಒಂದು ಇರಬೇಕಿಲ್ಲಿ, ಮನಸ್ಸಾಕ್ಷಿ ಅಂತ ಇರಬೇಕು. ಕ್ಲಿಯರ್ ಮಾಡ್ಕೊಂಡು ವಿ ಶುಡ್ ಗೋ ಫರ್ದರ್. ಅವನು ಇನ್ನೂ ಸಾಯ್ಲಿ. ಯಾವುದೋ ಹುಡುಗಿ ನನ್ನ ಮದುವೆನೇ ಆಗಲ್ಲ, ಮಗು ನೋಡ್ಕೊಂಡಿರ್ತೀನಿ, ಅವ್ನು ಸಾಯ್ಲಿ ಹಂಗಾರೆ, ಅವ್ನಿಗೆ ಇನ್ನೊಂದು ಮದುವೆ ಆಗಬಾರ್ದು. ಪೋಷಕರೇ, ನಾನು ಎಲ್ಲ ಕೇಸಸ್ಸಲ್ಲೂ ನೋಡಿದ್ದೀನಿ. 70% 80% ಹಸ್ಬೆಂಡ್ ಆ್ಯಂಡ್ ವೈಫ್ಗಿನ ಪೋಷಕರದ್ದು ಪಾತ್ರ ಹಿಂಡ್ಬಿಡ್ತಾರೆ. ಅದು ದೊಡ್ಡವರೇ ಬೈಯೋದು. ಈಗಿನ ಕಾಲದವ್ರು ಯಾರೂ ಸರಿ ಇಲ್ಲ, ಈಗಿನ ಕಾಲದವ್ರು ಒಬ್ಬರೂ ಸರಿ ಇಲ್ಲ, ಹುಡುಗರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರಂತ. ಹಿಂದಿನ ಕಾಲದವ್ರು ಏನು ಭಾಳ ಒಳ್ಳೆಯವರಾ? ಹಿಂದಿನ ಕಾಲದವ್ರು ಒಳ್ಳೆಯವರು ಇದ್ದರೆ ಯಾಕೆ ಉಳಿ ಹಿಂಡ್ತಾ ಇದ್ದಾರಲ್ಲಿ? ಎಷ್ಟು ಜನ ಬೇಕು? ನನ್ನ ಅನುಭವ ಕೇಳ್ತಾ ಇದ್ದೀನಿ ನಾನು. ನಿಮಗೂ ಅನುಭವ ಬಂದರೆ ನಾನು ಹೇಳಿದ್ದನ್ನು ತಿಳ್ಕೊಳ್ಳಿ. ದಿಸ್ ಈಸ್ ವಾಟ್ ಈಸ್ ದಿ ಹಿಂದೂ ವೇ ಆಫ್ ಲೈಫ್ ಆಗೋಗಿದೆ. ಅದ್ರ ಜೊತೆ ಕಾಂಪೌಂಡ್ರುಗಳು ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ. ನೀವುಗಳು ಏನು ಮಾಡಿದ್ದೀರಾ? ಆ ಕಾಂಪೌಂಡ್ರು ಕೇಳಲ್ಲ, ಆ ಜ್ಯೋತಿಷರು ಕೇಳಲ್ಲ. ನೀವು ಚೆನ್ನಾಗಿ ನೋಡ್ಕೊಂಡ್ರೇನ್ರಿ? ಕೇಳಲ್ಲ. ವೆರಿ ಡಿಫಿಕಲ್ಟ್. ಯಾಕಂದರೆ ನಾವೆಲ್ಲ ಲಾಯರ್ಗಳಾಗ್ಬಿಡ್ತೀವಿ ಲೈಫಲ್ಲಿ. ನಮ್ಮದು ಬಂದಾಗ ನಾವೇ ಜಡ್ಜ್ ಆಗಿಬಿಡ್ತೀವಿ. ವೆರಿ ಡಿಫಿಕಲ್ಟ್. ಮದುವೆ ಆಗೋದೊಂದು ಕಷ್ಟ ಜಾತಕದ ಪ್ರಕಾರ, ಆದಮೇಲೆ ಮೇಂಟೈನ್ ಮಾಡೋದೊಂದು ಕಷ್ಟ. ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂದಾಗ ಕೋರ್ಟ್ಗೆ ಹೋಗೋದೊಂದು ಕಷ್ಟ. ಕೋರ್ಟಿಂದ ಅಲ್ಲಿಂದ ತಗೊಂಬರೋದು ಇನ್ನೊಂದು ಕಷ್ಟ. ಸಾಯಿರಿ. ಮದುವೆ ಆದಮೇಲೆ ಅವ್ರಿಗೆ ಎಲ್ಲರೂ ಪ್ರಾಬ್ಲಮ್ ಮಾಡಿ ಜೈಲಿಗೆ ಹಾಕೋದೆ. ಅದು ಯಾವುದೋ ಒಂದು ಸೆಕ್ಷನ್ ಬಂದುಬಿಟ್ಟಿದೆ, ಟಕ್ಕನ್ ಜೈಲಿಗೆ ಹಾಕೊಂಡ್ಬಿಡೋದೆ. ಬೇರೆ ಏನೇನೋ ಮಾಡ್ತಾರೆ, ಏನೇನೋ ತಪ್ಪು ಕೆಲಸ ಮಾಡ್ತಾರೆ, ಜೈಲಿಗೆ ಹೋಗೋದು ಓಕೆ, ಅದು ಸಾಮಾನ್ಯ. ಮದುವೆ ಒಂದು ವಿಚಾರದಲ್ಲಿ ಜೈಲಿಗೆ ಹೋಗ್ತಾ ಇದೀವಲ್ಲ, ಹಿಂದೂ ಧರ್ಮ ಎಲ್ಲಿಗೆ ಬಂದಿದೆ ಯೋಚನೆ ಮಾಡಿ. ಕೋರ್ಟ್ಗೆ ಇಳಿಯೋದು ಓಕೆ, ಏನೋ ನ್ಯಾಯ ಬೇಕು. ಜೈಲಿಗೆ ಹಾಕ್ತೀನಿ ಅವನ್ನ, ದಟ್ ಈಸ್ ದಿ ಮೋಸ್ಟ್ ವರ್ಸ್ಟ್ ಥಾಟ್. ಅಂಥವರೆಲ್ಲ ಡೆತ್ತು, ಯಾರು ಅದನ್ನು ಯೋಚನೆ ಮಾಡ್ತಾರೆ ಅಂಥವ್ರನ್ನೆಲ್ಲ ಡೆತ್ ನಾನು ನೋಡಿದ್ದೀನಿ. ಹೀನಾಯವಾಗಿ ಸಾಯ್ತಾರೆ ಅವರೆಲ್ಲ, ಮಾತಾಡಿರೋಲ್ಲ. ಬೇಡ, ಲೆಟ್ ಅಸ್ ಬಿ ಹ್ಯಾಪಿ. ಬಿಟ್ಬಿಡ್ಬೇಕು, ಬಿಟ್ಬಿಡಿ, ಲೆಟ್ ಗೋ, ಹೋಗಲಿ ಬಿಡು, ಬಿಟ್ಟಾಕು, ಮಾಡಲೇಬೇಕು. ಸರ್ವೇ ಜನ ಸುಖಿನೋ ಭವಂತು.